ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಒಂದು ಸೂಪರ್ ಆಗಿರೋ ಒಂದು ಚಿಕನ್ ಸುಕ್ಕ ಮಾಡುವ, ಡಿಫ್ರೆಂಟ್ ಆಗಿರೋ ಸುಕ್ಕ. ಇದಕ್ಕೆ ಕೋಕೋನಟ್ ಆಗಲಿ ಆ ಥರ ಏನು ಹಾಕಲ್ಲ, ಸಿಂಪಲ್ಲಾಗಿ ಮಸಾಲ, ಬಟ್ ಅಲ್ಟಿಮೇಟ್ ಆಗಿರುತ್ತೆ ರುಚಿ. ನೋಡಿ ಇದು ಯಾವ ರೀತಿ ಮಾಡೋದು, ಅದು ರೆಸಿಪಿ, ಏನೆಲ್ಲ ಐಟಮ್ ಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಸ್ವಲ್ಪ ಈರುಳ್ಳಿಯನ್ನು ಹಚ್ಚಿಡ್ತಾ ಇದ್ದೀನಿ. ಈ ಥರ ಅಂದರೆ 3-4 ಈರುಳ್ಳಿ ತೊಗೊಂಡಿದ್ದೀನಿ. 1 kg ಚಿಕನ್ ಇದೆ. ಸಣ್ಣಕ್ಕೆ ಈ ಥರ ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಂದು 2-3 ಕಾಯಿ ಮೆಣಸು. ಖಾರ ಜಾಸ್ತಿ ಬೇಕು ಅಂದವ್ರಿಗೆ ಖಾರ ಜಾಸ್ತಿ ಹಾಕ್ಕೊಂಬಿಡಿ. ಸ್ವಲ್ಪ ಕೊರಿಯಾಂಡರ್ ಲೀಫು, ಅದನ್ನು ಹೆಚ್ಚಿ ಸೈಡ್ಗೆ ಇಟ್ಬಿಡೋಣ. ಇನ್ನು ಚಿಕನ್ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ರೆಡಿಯಾಗಿದೆ. ಇನ್ನೊಂದು ಬೌಲಿಗೆ ಹಾಕುವ. ಈ ಥರ ಒಂದು kg ಚಿಕನ್ನು, ಅದಕ್ಕೆ ಒಂದು ಸ್ವಲ್ಪ 3 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕುವ. ಇದು ಬಂದು ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕಿದರೆ ಓಕೆ. 3 ಟೇಬಲ್ ಸ್ಪೂನು. ನಾರ್ಮಲ್ ಚಿಲ್ಲಿ ಪೌಡ್ರದೇ ಕಮ್ಮಿ ಹಾಕಿ. ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೋಬೇಕು. ಇನ್ನು ಸ್ವಲ್ಪ ಅರಿಶಿನ ಪುಡಿ, ಒಂದು ಸಣ್ಣ ಸ್ಪೂನಷ್ಟು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಒಂದು ಅರ್ಧದಿಂದ 3/4 ಗಂಟೆ ಮ್ಯಾರಿನೇಷನ್ಗೆ ಇಟ್ಬಿಡಬೇಕು. ಆಮೇಲೆ ಮಿಕ್ಕಿದ ಕೆಲಸವನ್ನು ಕಂಟಿನ್ಯೂ ಮಾಡೋದು. ಇಷ್ಟೇ ಕೆಲಸ, ಸಿಂಪಲ್ ಆಗಿದೆ. ಇನ್ನು ಮಸಾಲೆ ಹೆಂಗಿಲ್ಲ ಅಂತ ನೋಡುವ. ಇನ್ನೊಂದು ಸ್ವಲ್ಪ ತವಾ ಒಲೆ ಮೇಲೆ ಇಟ್ಟು ಸ್ವಲ್ಪ ಕರಿ ಲೀವ್ಸನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ರೋಸ್ಟ್ ಮಾಡಿ ತೆಗೆಯುವಂಥದ್ದು. ಸ್ವಲ್ಪ ಕರಿ ಲೀಫ್ ಹಾಕಿ, ಆಮೇಲೆ ಸ್ವಲ್ಪ ಸೋಂಪು, ಚಕ್ಕೆ ಮತ್ತು ಬೇ ಲೀಫು ಇವನ್ನು ಕೂಡ ಸೇರಿಸಿ ಚೆನ್ನಾಗಿ 1-2 ಲವಂಗ ಹಾಕಿದರೂ ಓಕೆ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆಯುವ. ಒಳ್ಳೆ ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗಿಬೇಕು. ಕೊತ್ತಂಬರಿ ಮತ್ತು ಪೆಪ್ಪರು ಇಡೀ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಜಾರ್ಗೆ ಹಾಕಿ ಚೆನ್ನಾಗಿ ಜಾಸ್ತಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡೋದು ಬೇಡ. ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸಾಕು. ಇಲ್ಲ ಅದು ಕುಟ್ಟೋ ಕಲ್ಲಿದ್ದರೆ ಅದರಲ್ಲೂ ಇಟ್ಟು ಕುಟ್ಟಿ ತೆಗೆದ್ರೂ ಓಕೆ. ನನಗೆ ಈ ಥರ ಆದರೆ ಸಾಕು. ಇನ್ನೊಂದು ತವಾದಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು, ಒಂದು 3-4 ಟೇಬಲ್ ಸ್ಪೂನಷ್ಟು. ಆಮೇಲೆ ಸಾಸಿವೆ, ಇನ್ನು ಕರಿಬೇವಿನ ಸೊಪ್ಪು ಮತ್ತು ಕಾಯಿ ಮೆಣಸನ್ನು ಆ್ಯಡ್ ಮಾಡಿದ್ದೀನಿ. ಅದೇ ಥರ ಜಿಂಜರ್ ಗಾರ್ಲಿಕ್ಕು, 1-2.5 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ಕು ಪೇಸ್ಟು. ಇವನ್ನೆಲ್ಲ ಚೆನ್ನಾಗಿ ನಾವು ಸಾರ್ಟ್ ಮಾಡಬೇಕು. ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ. ಇನ್ನು ನಾವೇನು ಮ್ಯಾರಿನೇಷನ್ ಮಾಡೋಕ್ಕಿಟ್ಟಿದ್ದೀವಲ್ಲ, ಮ್ಯಾರಿನೇಷನ್ಗೆ ಇಟ್ಟಂಥ ಚಿಕನ್ನ ತೆಗಿಯೋಣ. ಒಂದು 1/2-3/4 ಗಂಟೆ ಮ್ಯಾರಿನೇಷನ್ ಆಗಿದೆ. ಇನ್ನು ಈ ಚಿಕನ್ನ ಇದಕ್ಕೆ ಆ್ಯಡ್ ಮಾಡುವ. ಇದಕ್ಕೆ ಇದು ವಾಟರ್ ಏನು ಆ್ಯಡ್ ಮಾಡುವಂಗಿಲ್ಲ, ಸುಕ್ಕ ಆಗಿರುತ್ತೆ ಇದು, ಡ್ರೈ ಆಗಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸಬೇಕು. ನೋಡಿ 10 ನಿಮಿಷ ಇಟ್ಟಿದ್ದೆ.
ಇನ್ನೇನು ಮಾಡಬೇಕಂದ್ರೆ ಇದಕ್ಕೆ ನಾವು ರೆಡ್ ಚಿಲ್ಲಿ ಫ್ಲೇಕ್ನ ಆ್ಯಡ್ ಮಾಡಬೇಕು. 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್, ಪೌಡ್ರಲ್ಲ, ಫ್ಲೇಕ್ಸ್. ಆಮೇಲೆ ಇದು ನಾವು ಆಗಲೇ ಪೌಡ್ರ್ ಮಾಡಿ ಇಟ್ಟಿದ್ವಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡುವ. ಇನ್ನು ಸ್ವಲ್ಪ ಗರಂ ಮಸಾಲ 1 ಟೀ ಸ್ಪೂನಷ್ಟು ಸಾಕು. ಹಾಗೆ ಇವಾಗ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇದಕ್ಕೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಹಾಗೆ ನಾವು ಸ್ಲೈಸ್ ಮಾಡಿಟ್ಟಂಥ ಆನಿಯನ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಿಷ್ಟೇ ಐಟಮ್ಮು, ಇನ್ನೇನು ಹೆಚ್ಚಿಗೆ ಐಟಮ್ ಹಾಕೋಂಗಿಲ್ಲ. ಸಿಂಪಲ್ಲಾಗಿದೆ ನೋಡಿ, ಬೇರೆ ಏನೂ ಐಟಮ್ಸ್ ಹಾಕ್ತಾಯಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ 10 ನಿಮಿಷ ಬೇಯಿಸ್ಬೇಕು. ಇದನ್ನು ಮತ್ತೆ 10 ನಿಮಿಷ ಬೇಯಿಸಿದರೆ ಒಳ್ಳೆ ಡ್ರೈ ಆಗಿ ಸಖತ್ತಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ, ಸುಕ್ಕ ಆಗಿರುತ್ತೆ. ನಮಗೆ ಚಪಾತಿಗೆಲ್ಲ ತಿನ್ಬೋದು, ಇಲ್ಲ ಬೇರೆ ಏನಾದರೂ ಈವೆಂಟ್ಗಳಿಗೆ, ಫಂಕ್ಷನ್, ಪಾರ್ಟಿಗೆಲ್ಲ ಯೂಸ್ ಮಾಡ್ಕೋಬೋದು. ಮಸ್ತಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಉತ್ತಮವಾಗಿರುತ್ತೆ. ಇದಕ್ಕೆ ಏನು ಸ್ವಲ್ಪ ಇದರ ಮೇಲಿಂದ ಸ್ವಲ್ಪ ಕೊರಿಯಾಂಡರ್ ಲೀಫ್ನ ಹಾಕಿಬಿಟ್ರೆ ಮಸ್ತ್ ನೋಡಿ. ಇವಾಗ ತುಂಬ ಡ್ರೈ ಆಗಿದೆ, ಒಳ್ಳೆ ಸೆಟ್ಟಾಗಿದೆ, ಇದು ಬೆಂದಿದೆ ಒಳ್ಳೆಯದು. ಇದನ್ನೇನು ನಾವೊಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡಬೇಕು. ತುಂಬ ಸಿಂಪಲ್ಲಾಗಿದೆ, ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ, ಅದ್ಭುತವಾಗಿದೆ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ರಿಗೂ ಬಾಯ್ ಬಾಯ್.